ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮೋ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಮೇ 2025 ಮಾಸ ಭವಿಷ್ಯ. ಪ್ರತಿ ತಿಂಗಳು ಬರ್ತಾರೆ, ಭವಿಷ್ಯ ಹೇಳ್ತಾರೆ. ಯಾವ ಸತ್ಯವಾಗತ್ತೋ ಯಾವ ಸುಳ್ಳಾಗತ್ತೋ, ಎಷ್ಟೊಂದು ಜನ ಬರ್ತಾರೆ. ಯಾರ ಭವಿಷ್ಯ ನಂಬೋದು ಅನ್ನುವಂತಹ ಯೋಚನೆಯಲ್ಲಿದ್ದೀರಾ? ಹಲವಾರು ಜನ ಬರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನ ಹೇಳಿರ್ಬೋದು. ಆದರೆ ಒಂದು ನಿಖರವಾದಂತಹ ಪಕ್ಕಾ ಭವಿಷ್ಯವಾಣಿ ಬೇಕು ಮತ್ತು ಅದರಲ್ಲಿ ಅವ್ರು ಹೇಳಿದ್ ನಮಗೆ ಸತ್ಯವಾಗಬೇಕು ಅನ್ನುವಂಥದ್ದಿದ್ರೆ ಈ ಭವಿಷ್ಯವಾಣಿ ನೋಡಿ ಅನ್ನುವಂತಹ ಮಾತನ್ನು ಹೇಳ್ತಾ ನೋಡಿ, ಒಂದು ಸ್ವಲ್ಪ ಚೇಂಜಸ್ ಅನ್ನು ಕೊಡ್ತಾ ಇದ್ದೇನೆ. ಏನಂತ ಕೇಳಿದ್ರೆ, ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ನಿಮಗೆ ಮೇಷರಾಶಿಯವರಿಗೆ ಅಥವಾ ಮೇಷ ಲಗ್ನದವರಿಗೆ ಯಾವ್ಯಾವ ತಾರೀಕು ಶುಭವಾಗಿರುತ್ತೆ, ಯಾವ್ಯಾವ ತಾರೀಕು ಅಶುಭವಾಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಇದನ್ನ ನೋಟ್ ಮಾಡ್ಕೊಳ್ಳಿ, ಯಾವುದೇ ಕೆಲಸಗಳಿಗೂ ಕೂಡ ನಿಮಗೆ ಹೆಲ್ಪ್ ಆಗತ್ತೆ. ನೋಡಿ, 1, 8, 9, 18, 19, 20, 26, 27, 28 ಇದು ಶುಭದ ತಾರೀಕು, ಒಳ್ಳೆಯ ದಿನ. 1ನೇ ತಾರೀಕು, 8ನೇ ತಾರೀಕು, 9, 18, 19, 20, 26, 27, 28. ಹಾಗಾದ್ರೆ ಕೆಟ್ಟ ಡೇಟ್ಗಳು ಯಾವ್ಯಾವುದು, ಅದು ತಟಸ್ಥವಾಗಿ ಯಾವತ್ತಿರ್ಬೇಕಾಗತ್ತೆ ಅಂತ ಕೇಳಿದ್ರೆ ನೋಡಿ, ಇದೇ ತಿಂಗಳಲ್ಲಿ 5, 6, 7, 11, 12 ಮತ್ತು 15, 16, 17 ಇದು ನಿಮಗೆ ಬ್ಯಾಡ್ ಡೇಸ್. ಆಸ್ ಪರ್ ನ್ಯೂಮರಾಲಜಿ ಆರ್ ಜ್ಯೋತಿಷ್ಯದ ಪ್ರಕಾರವಾಗಿ ಇದು ನಮಗೆ ಸ್ವಲ್ಪ ಬ್ಯಾಡ್ ಡೇ ಆಗಿರುತ್ತೆ. ರಿಮೈನಿಂಗ್ ಡೇಸ್ ಏನಿದಾವೆ ಇವೆಲ್ಲ ತಟಸ್ಥವಾಗಿರುತ್ತೆ. ಹಾಗಾದ್ರೆ ಮೇಷರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ, ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ರವಿ ಬುಧ 1ನೇ ಮನೆಯಿಂದ 2ನೇ ಮನೆಗೆ, ಗುರು ದ್ವಿತೀಯದಿಂದ ತೃತೀಯಕ್ಕೆ, ಕುಜ 4ರಲ್ಲಿ, ಕೇತು ಷಷ್ಠಮದಿಂದ ಪಂಚಮದಲ್ಲಿ, ರಾಹು 12ನೇ ಮನೆಯಿಂದ 11ನೇ ಮನೆಗೆ, ಶುಕ್ರ ಶನಿ 12ನೇ ಮನೆಯಲ್ಲಿ. ಈ ಗ್ರಹ ಸ್ಥಿತಿಯ ಆಧಾರದ ಮೇಲೆ ಮೇಷರಾಶಿ ಮೇಷಲಗ್ನ ಮೇ 2025 ಮಾಸ ಭವಿಷ್ಯ ನೋಡಿ. ರವಿ ಬುಧ ಜನ್ಮಸ್ಥದಲ್ಲಿದ್ದಾಗ ಬುಧಾದಿತ್ಯ ಯೋಗ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ ಫಲ ಸಿಗೋದಿಲ್ಲ. ಅಂಡ್ ನಿಮ್ಗೆ 7.5 ಕೂಡ ನಡೀತಾ ಇದೆ. ಹಾಗಾಗಿ ಯೋಚನೆ ಮಾಡಬೇಕಾದಂತಹ ಪ್ರಮೇಯ. ಬಟ್ ದ್ವಿತೀಯಕ್ಕೆ ಹೋದ್ಮೇಲೆ, ಧನಸ್ಥಾನಕ್ಕೆ ಹೋದ್ಮೇಲೆ ಬುಧಾದಿತ್ಯ ಯೋಗ ಎಕ್ಸ್ಟ್ರೀಮ್ ವರ್ಕ್ ಆಗತ್ತೆ. ಅಂದ್ರೆ ಮೇ 15th ನಂತರದಲ್ಲಿ ಮೇಷರಾಶಿಯವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗತ್ತೆ, ಹೆಲ್ತ್ ಇಂಪ್ರೂವ್ ಆಗತ್ತೆ, ಬುದ್ಧಿ ಇಂಪ್ರೂವ್ ಆಗತ್ತೆ, ತೆಗೆದುಕೊಳ್ತಕ್ಕಂತಹ ಡಿಸಿಷನ್ 100% ವರ್ಕ್ ಆಗತ್ತೆ ಮತ್ತು ಸಮಾಜದಲ್ಲಿ ಸ್ಥಾನಮಾನ ವೃದ್ಧಿ ಆಗತ್ತೆ ಮತ್ತು ನೀವು ಯಾವುದೇ ಕೆಲಸವನ್ನ ಮಾಡಿ ಅಲ್ಲಿ ವರ್ಚಸ್ಸು ಅನ್ನುವಂಥದ್ದು ಜಾಸ್ತಿ ಆಗತ್ತೆ. ಹಾಗಾಗಿ ಹೂಡಿಕೆ ಮಾಡುವಂತಹ ವಿಚಾರದಲ್ಲಿ ಇರ್ಬೋದು, ಅಥವಾ ಅಫಿಷಿಯಲ್ ಡಿಸಿಷನ್ಗಳು ತೆಗೆದುಕೊಳ್ತಕ್ಕಂಥದ್ದು ಇರ್ಬೋದು, ಅಕಾಡೆಮಿಕ್ ವಿಷಯಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು. ಇದೆಲ್ಲದರಲ್ಲೂ ಕೂಡ ನಿಮಗೆ ಮೇಷರಾಶಿಯವರಿಗೆ ಆಫ್ಟರ್ ಮೇ 15th ತುಂಬಾ ಚೆನ್ನಾಗಿದೆ. ಗುರು ದ್ವಿತೀಯದಿಂದ ತೃತೀಯಕ್ಕೆ 2ನೇ ಮನೆಯಲ್ಲಿದ್ದಾಗ ಗುರು ಬಲ ಸಂಪೂರ್ಣವಾಗಿರುತ್ತೆ. ಹಾಗಾಗಿ ಉತ್ತಮವಾದಂತಹ ಕೆಲಸಗಳು, ಜಾಬ್ ಚೇಂಜ್ ಮಾಡಬಹುದು, ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಕೋಬಹುದು ಮತ್ತು ಹಲವಾರು ರೀತಿಯಾಗಿರ್ತಕ್ಕಂತಹ ಡಿಸಿಷನ್ಗಳನ್ನ ಏನು ತೆಗೆದುಕೊಳ್ತೀರೋ ಅದೆಲ್ಲವೂ ಕೂಡ ಸಹಿ ಡಿಸಿಷನ್ ಆಗಿರುತ್ತೆ, ಸರಿಯಾದಂತಹ ಡಿಸಿಷನ್ ತೆಗೆದುಕೊಳ್ತೀರಾ. ಕುಜ 4ರಲ್ಲಿದ್ದಾನೆ ಸುಖ ಸ್ಥಾನದಲ್ಲಿ. ಹಾಗಾಗಿ ರೈತರಿಗೆ ಉತ್ತಮವಾದಂತಹ ಕಾಲವಾಗುತ್ತೆ ಮೇ ಮಂತು. ಮತ್ತು ಯಾರ್ಯಾರು ರಿಯಲ್ ಎಸ್ಟೇಟ್ಗಳನ್ನ ಮಾಡ್ತಾ ಇದ್ದೀರೋ ಮೇಷರಾಶಿಯವರಿಗೆ, ಯಾಕೆಂದ್ರೆ ನಿಮ್ಮ ರಾಶಾಧಿಪತಿ ಅವನು ಸುಖ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮಗೆ ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ. ಕೇತು ಷಷ್ಠಮದಲ್ಲಿದ್ದಾನೆ 6ನೇ ಮನೆಯಲ್ಲಿ, ನಂತರದಲ್ಲಿ 5ನೇ ಮನೆಗೆ ಬರ್ತಾನೆ. ಸಾಧಕದಲ್ಲಿದ್ದಾಗ ಗೋಚಾರದಲ್ಲಿ ಅತ್ಯಂತ ಶುಭವಾದಂತಹ ಫಲ ಕೇತುಗೆ. ಹಾಗಾಗಿ ಕೇತುಂ ಕುಲಸ್ಯ ಉನ್ನತಿಂ, ನಿಮ್ಮ ಗ್ರೋತ್ ಆಗ್ತಾ ಹೋಗುತ್ತೆ. ನೀವೇನೇ ಡಿಸಿಷನ್ ತೆಗೆದುಕೊಳ್ಳಿ, ಏನೇ ಒಂದು ಪರ್ಚೇಸ್ ಮಾಡಿ, ಎಲ್ಲವೂ ಕೂಡ ನಿಮ್ಗೆ ಸಂತೋಷವನ್ನ ಕೊಡ್ತಾ ಹೋಗುತ್ತೆ ಮತ್ತು ನಿಮ್ಮ ರೆಪ್ಯುಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾ ಹೋಗ್ತಾನೆ. ಮನೆ ಕೊಂಡ್ಕೊಳ್ಬಹುದು, ವಾಹನ ಕೊಂಡ್ಕೊಳ್ಬಹುದು, ವಸ್ತುಗಳನ್ನ ಕೊಂಡ್ಕೊಳ್ಬಹುದು, ಒಡವೆ ಆಭರಣ ಅಲಂಕಾರಿಕ ವಸ್ತುಗಳನ್ನ ಕೊಂಡ್ಕೊಳ್ಬಹುದು. ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಸಂತೋಷವನ್ನ ಕೊಡುತ್ತೆ. ಆಸ್ ವೆಲ್ ಆಸ್ ನಿಮಗೆ ಅದು ಯುಟಿಲೈಸ್ ಆಗುತ್ತೆ, ಯೂಸ್ಫುಲ್ ಆಗಿರುತ್ತೆ, ನಿಮ್ಮ ಪ್ರಯೋಜನಕ್ಕೆ ಬರುತ್ತೆ. ಪಂಚಮಕ್ಕೆ ಬಂದ್ಮೇಲೆ ಸ್ವಲ್ಪ ಕೇತುವಿನ ಪಂಚಮಾರಿಷ್ಟ ಕೇತು ಆಗತ್ತೆ. ಗಣೇಶನ ಆರಾಧನೆ ಮಾಡ್ಕೊಳ್ಳಿ ಮತ್ತು ಗಣೇಶನ ಮೂಲ ಮಂತ್ರಗಳನ್ನ ಹೇಳ್ಕೊಳ್ಳಿ. ಗಣೇಶ ಒಂದು 21 ಗರಿಕೆ ಸಮರ್ಪಣೆಯನ್ನ ಮಾಡಿ. ಗಂ ಗಣಪತಯೇ ನಮಃ ಅಥವಾ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ ಈ ಮಂತ್ರ ಹೇಳ್ಕೊಳ್ಳಿ. ಗಣೇಶನ ಮೂಲ ಮಂತ್ರ, ಮಹಾಗಣಪತಿ ಮೂಲ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ ಈ ಮಂತ್ರ ಹೇಳ್ಕೊಳ್ಳಿ. ಇದಕ್ಕೆ ಅಷ್ಟಸ್ವಾಮಿ ಅಂತಂದ್ರೆ ಓಂ ಗಂ ಗಣಪತಯೇ ನಮಃ ಅಂತ ಹೇಳ್ಕೊಳ್ಳಿ. ಪಂಚಮ ಕೇತುವಿನಿಂದ ಬರುವಂತಹ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ. ರಾಹು 12ನೇ ಮನೆಯಿಂದ 11ನೇ ಮನೆಗೆ. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಹೆಲ್ತ್ ವೇರಿಯೇಷನ್ ಅಂತ ಅನ್ಕೊಂಡ್ರು ಕೂಡ ದ್ವಿತೀಯಾರ್ಧದಲ್ಲಿ ಆಫ್ಟರ್ ಮೇ 15th ಆನ್ವರ್ಡ್ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡಿಕೊಳ್ಳುತ್ತೀರಿ. ಎಕ್ಸ್ಟ್ರೀಮ್ ಗುಡ್ ಇದೆ. ಮತ್ತು ಶುಕ್ರ ಮತ್ತು ಶನಿಯ ಪ್ಲೇಸ್ಮೆಂಟ್ ಅನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ
ಶುಕ್ರ ಶನಿ 12ರಲ್ಲಿ ನೋಡಿ, ಶುಕ್ರನಿಗೆ 12ನೇ ಮನೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಶನಿ ಮಾತ್ರ ಅಂದ್ರೆ 7.5 ಇದೆ. ಹಾಗಾಗಿ ಇನ್ಕಮಿಂಗ್ ಏನು ಪ್ರಾಬ್ಲಮ್ ಆಗೋದಿಲ್ಲ, ಫ್ಲೋ ಇರುತ್ತೆ, ಎಕನಾಮಿಕಲ್ ಗ್ರೋತ್ ಇರುತ್ತೆ. ಬಟ್ ಶನಿ 12ನೇ ಮನೆಯಲ್ಲಿರೋದ್ರಿಂದ 7.5 ನಡೀತಾ ಇರೋದ್ರಿಂದ ಖರ್ಚನ್ನು ಮಾಡಿಸ್ತಾ ಹೋಗ್ತಾನೆ, ಹಣ ಬರ್ತಾ ಇರುತ್ತೆ, ಖರ್ಚಾಗ್ತಾ ಇರುತ್ತೆ. ಇದು ಮೇಷರಾಶಿಯವರಿಗೆ ಸ್ವಲ್ಪ ನೆನಪಿಟ್ಕೊಳ್ಬೇಕಾದಂತಹ ವಿಚಾರ. ಹಾಗಾಗಿ ಅನವಶ್ಯಕವಾದಂತಹ ವಸ್ತುಗಳ ಖರೀದಿ, ಆಕರ್ಷಣೆ ಇದ್ದಂತಹ ಸಂದರ್ಭದಲ್ಲಿ ಕಡಿಮೆ ಮಾಡಿಕೊಳ್ಳಿ. ಅದರ್ವೈಸ್ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಕೇತು ಚೆನ್ನಾಗಿದ್ದಾನೆ, ವಸ್ತುಗಳ ಖರೀದಿ ಆಗತ್ತೆ ಅನ್ನುವಂಥದ್ದು. 7.5 ಅನ್ನುವಂಥದ್ದು ಗಮನದಲ್ಲಿರಲಿ. ಅಂದ್ರೆ ನನಗೆ ಈ ವಸ್ತುಗಳ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಗಮನದಲ್ಲಿರಬೇಕಾಗತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡು ಪರಿಹಾರ ಏನ್ ಮಾಡ್ಕೋಬೇಕು ಸ್ವಾಮಿ ಹಾಗಾದ್ರೆ ಅಂತ ಕೇಳಿದ್ರೆ, ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಹೇಳ್ಕೊಳ್ಳಿ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖಕ್ಷೇಕರೋ ಭವ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅಥವಾ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಇದು ಕಾರ್ಯಸಿದ್ಧಿ ಹನುಮಾನ್ ಮಂತ್ರ. ಗೂಗಲ್ ಮಾಡಿದ್ರೆ ಸಿಗತ್ತೆ. ಈ ಮಂತ್ರ ಹೇಳ್ಕೊಳ್ಳಿ, ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಿ. ಮೇ ಮಂತು 2025 ಮೇಷರಾಶಿಯವರಿಗೆ ಯಾವ ಕಷ್ಟಗಳು ಬರೋದಿಲ್ಲ, ಚೆನ್ನಾಗಿರುತ್ತೆ, ಚೆನ್ನಾಗಿರಬೇಕು ಅನ್ನುವಂಥದ್ದಕ್ಕೆ ಇದನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನ ಫಾಲೋ ಮಾಡಿ, ಡೇಟ್ಸ್ ಅನ್ನ ಫಾಲೋ ಮಾಡಿ ಮತ್ತು ಮಂತ್ರಗಳನ್ನ ಹೇಳ್ಕೊಳ್ಳಿ, ಚೆನ್ನಾಗಿರ್ತೀರಿ. ಅಥವಾ ಇದನ್ನು ಹೊರತುಪಡಿಸಿ ನಿಮಗೇನಾದರೂ ಬೇರೆ ಕಷ್ಟಗಳಿದ್ರೆ, ಪೇಡ್ ಕನ್ಸಲ್ಟೇಷನ್ ಬೇಕು ಅನ್ನೋ ಹಾಗಿದ್ರೆ ಕೆಳಗಡೆ ನನ್ನ ನಂಬರ್ ಇರುತ್ತೆ, ದೂರವಾಣಿ ಕರೆಯನ್ನು ಮಾಡಿ ಅಥವಾ ಅಡ್ರೆಸ್ಸನ್ನು ತಿಳಿದುಕೊಂಡು ಕಾಲ್ ಮಾಡಿ, ಅಡ್ರೆಸ್ಸನ್ನು ತಿಳಿದುಕೊಂಡು ಬಂದು ಭೇಟಿಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ, ಮೇ 2025 ಮೇಷರಾಶಿ ಮೇಷಲಗ್ನದ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.